ಸಿಎಂ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PS ನಾಯ್ಕೋಡಿ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ವಿರಕ್ತ ಮಠದಲ್ಲಿ ಕರ್ನಾಟಕ ರಾಜ್ಯ ನಿವೃತ್ತಿ ನೌಕರರ ತಾಲೂಕಾ ಸಂಘ ಆಯೋಜಿಸುವ ಮೂಲಕ ಪ್ರಸಕ್ತ ಸಾಲಿನ ವಾರ್ಷಿಕೋತ್ಸವ ಹಾಗೂ 75 ವರ್ಷ ತುಂಬಿದ ನಿವೃತ್ತ ನೌಕರರ ಸನ್ಮಾನ ಕಾರ್ಯಕ್ರಮವನ್ನ ಸಿದ್ದಲಿಂಗ ಸ್ವಾಮಿಗಳು ಹಾಗೂ ಸಚಿವ ಶಿವಾನಂದ ಪಾಟೀಲ್ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಸಚಿವರಾದ ಕಾರ್ಯಕ್ರಮ ಕುರಿತು ಮಾತನಾಡಿದರು. ಚಿಕ್ಕ ವಯಸ್ಸಿಗೆ ಯುವಕರು ಮೃತರಾಗುತ್ತಿದ್ದಾರೆ. ಈಗ ನೀವೇ ಪುಣ್ಯವಂತರು. 75, 80, 90 ದಾಟಿದರೂ ಇಲ್ಲಿದ್ದೀರಿ. ಕರೋನಾ ಭಯದಲ್ಲೂ ಹಿರಿಯರು ಜುಪ್ಪೆನ್ನದೆ ಬದುಕಿ ತೋರಿಸಿದ್ದೀರಿ. ಯುವಕರು ನಾಚುವಂತೆ ಮಾಡಿದೆ. ಜಾತೀಯತೆ, ನಿರುದ್ಯೋಗ, ದುಶ್ಚಟ ಅತಿಯಾಗಿದೆ. ದುಶ್ಚಟಗಳಿಂದ ಯುವಕರ ಆರೋಗ್ಯ ಪೂರ್ಣ ಹದಗೆಟ್ಟು ಮೃತರಾಗುತ್ತಿದ್ದಾರೆ ಅಂತ ಮಾತನಾಡಿದರು. ಉಪನ್ಯಾಸ ನೀಡಿದ ನಿವೃತ್ತ ಪ್ರಾಧ್ಯಾಪಕ YB ಪಟ್ಟಣಶೆಟ್ಟಿ, ವಯಸ್ಸು 60ರಿಂದ 70 ದಾಟಿದ ಮೇಲೆ ಆರೋಗ್ಯದ ಕಡೆಗೆ ಹೆಚ್ಚು ಸಮಯ ವ್ಯಾಯಾಮ ಮಾಡಿ ಸತ್ಸಂಗ ಪ್ರವಚನ ದೇವಸ್ಥಾನ ದರ್ಶನ, ಸಾಮಾಜಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದರಿಂದ ಮನಸ್ಸು ಆನಂದವಾಗಿರುತ್ತದೆ. ಜನರಿಗೆ ಸಕ್ಕರೆ ಕಾಯಿಲೆ ಇದೆ. ಇದಕ್ಕೆ ಆಹಾರ ಕಲಬೆರಕೆಯೂ ಕಾರಣ. ಇಂತಹ ಕಲಬೆರಕೆಗೆ ಕಡಿವಾಣ ಹಾಕಬೇಕು. ಅನೇಕ ಕಾಯಿಲೆಯಿಂದಲೂ ಇಂದು ದೇಶದಲ್ಲಿ ಸಾಕಷ್ಟು ಜನರು ಸಾಯುತ್ತಿದ್ದಾರೆ. ಹಿತವಾದ ಊಟ ಮಾಡಿ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದರು. ನ್ಯಾಯವಾದಿ BK ಕಲ್ಲೂರ್, ನಿವೃತ್ತ ನೌಕರರ ಸಂಘದ ಕಾರ್ಯದರ್ಶಿ SK ಸೋಮನ್ ಕಟ್ಟಿ ಅಧ್ಯಕ್ಷತೆ ವಹಿಸಿದ್ದ ಶ್ರೀ FD ಮೇಟಿ, ಅಧ್ಯಕ್ಷರು K ರಾನೀಸ್ ನೌ ಸಂಘ ಬಸವನ ಬಾಗೇವಾಡಿ, ಮಹಾಂತೇಶ್ ಆದಿಗೊಂಡ, ಸುರೇಶ್ ಗೌಡ ಪಾಟೀಲ್ ಇತರರು ಮಾತನಾಡಿದರು. ಸಿದ್ದಲಿಂಗ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿದ್ದರು. ವೇದಿಕೆಯಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಶ್ರೀ SP ಬಿರಾದರ್, ಶ್ರೀ ಸುರೇಶ್ ಹಾರಿವಾರ್, ರೇಣುಕಾ H, ಶ್ರೀಲರು ಗೋಳಸಂಗಿ ಸೇರಿ ವೇದಿಕೆ ಮೇಲಿದ್ದರು. ಇತರರಿದ್ದರು. 75 ವರ್ಷ ತುಂಬಿದ 20 ಜನ ನಿವೃತ್ತರಿಗೆ ಸನ್ಮಾನಿಸಲಾಯಿತು. ಜಿಲ್ಲಾ ವರದಿಗಾರರು ಮೈಬೂಬಾ ಶಾಮನಗೋಳಿ. ಸ್ವಲ್ಪ ಸೈಡ್ ಬರ್ರಿ ಸರ್. ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ಸರ್ ಸ್ವಲ್ಪ ಸೈಡ್ ಬರ್ರಿ ಸರ್. ತಾಟಾಡಿದ್ರಿ ಸರ್. ಶಿವಾನಂದ S ಪಾಟೀಲ್ ಸಾಹೇಬರನ್ನು ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತ ಬಯಸ್ತೇನೆ. ಅವರಿಗೆ ಸಂಘದ ಪರವಾಗಿ ಈ ಬಸವ ನಾಯಿ ಮಾಡಿದ ನಮ್ಮ ಏನಪ್ಪ ನಿವೃತ್ತ ನೌಕರ ಸಂಘ ನಮ್ಮ ಕಾರ್ಯಕ್ರಮಗಳು ಬಸವಣ್ಣ ಹತ್ರ ನಿಂತವ. ಅಲ್ಲಿ ಬಿಟ್ಟು ಅಂತವರು ಒಳ್ಳೆ ನಮ್ಗೆ ಏನ್ ಕೆಲಸ ಮಾಡಿದ್ರು ಕೂಡ ಒಳ್ಳೆ ಉತ್ತಮ ಕೆಲಸಗಳಾಗ್ತವ. ಎಲ್ಲರೂ ಕೂಡ ನಮ್ಮ ಎಲ್ಲ ಸಂಘದ ತನು ಮನ ಧನ ಅಷ್ಟು ಕೂಡ ಸಹಾಯಕಾರ ಮಾಡ್ತಾರೆ. ಯಾರು ಸಾಲ ಕೊಡ್ತಾರೋ, ಯಾರು ಊಟ ಕೊಡ್ತಾರೋ, ಯಾರು ಸಲಹೆ ಕೊಡ್ತಾರ, ಯಾರು ಮೈಕ್ ಕೊಡ್ತಾರೋ, ಹಿಂಗ ಅವರಿಗೂ ಎಲ್ಲರೂ ಕೂಡ ಓದ್ಕೊಂಡ್ರೆ ಭಾಳ ಆಗ್ತದೆ. ಎಲ್ಲರಿಗೂ ಕೂಡ ಯಾರು ಕೊಟ್ಟು ಇವತ್ತೆಲ್ಲ ವರ್ಷ ನೋಡಿದ್ರೆ ಲಾಭ ಸುಮಾರು 10,000 ಕೊಡ್ತದೆ. ನಾನು ಈ ರೀತಿಯಾಗಿ ನಿಮ್ಮ ಮೇಲೆ, ಸಂಘದ ಮೇಲೆ ನಿಮ್ಮ ಅಭಿಮಾನ ಭಾಳ ದೊಡ್ಡದ. ಮತ್ತು ಜೊತೆಯಾಗಿ ಇನ್ನೊಂದು ಈ ಸಂಘದಿಂದ ಬರೀ ನಾವು ಬರೀ ಮಾತಾಡೋದು ಆಗಲಿಲ್ಲ. ಸಂಘದ ಸದಸ್ಯರಿಗೆ ಕೆಲವು ಸಮಸ್ಯೆಗಳು ಏನಪ್ಪ, ಈಗ ನಾವು ಅನೇಕ ಸರ್ಕಾರಿ ನೌಕರರು ಹೆಂಗಿದ್ರಪ್ಪ ಅಂದ್ರೆ ಅಣ್ಣ ಬಸವಣ್ಣನಾಗೆ ಆದರ್ಶ ಜನ ಇವರು ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಅಂತ ಸರ್ಕಾರಿ ಸೇವೆ ಮಾಡಿರ್ತಕ್ಕಂಥ ಜನರನ್ನ ಕಾಲಕ್ರಮೇಣ ನಾವು ಕಳ್ಕೊಳ್ತಾ ಇದ್ದೇವೆ. ಸ್ವಾರ್ಥ ಸೃಷ್ಟಿ ಆಗ್ತಾ ಇದೆ. ನಿಸ್ವಾರ್ಥ ಸೇವೆ ಜನರಲ್ಲಿ ಸಿಗ್ತಾ ಇಲ್ಲ. ಆದರೆ ನಾವೆಲ್ಲ ಪುಣ್ಯವಂತ. ಯಾಕಪ್ಪ ಅಂದರೆ ಬಸವನ ಬಾಗೇವಾಡಿ ಅಂದ್ರೆ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಆದರ್ಶ ತಾಲೂಕು ಅಂತೇಳಿ ನಾನು ಭಾವಿಸ್ತೀನಿ. ಈ ಕಾರ್ಯಕ್ರಮದ
ದಿವ್ಯ ಸಾನ್ನಿಧ್ಯವನ್ನ ವರಿಷ್ಠ ಸಿದ್ಧಲಿಂಗ ಮಹಾಸ್ವಾಮಿಗಳು ವಹಿಸಿಕೊಳ್ಬೇಕು ಅಂತ ನಾನು ಭಕ್ತಿಪೂರ್ವಕವಾಗಿ ಕೇಳಿಕೊಳ್ತೇನೆ.